ಚಿತ್ರದುರ್ಗದಲ್ಲಿ ಬಾಲಕರ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಆದಂತಹ ಘಟನೆ ಬಾಲಕರ ಕಿಡ್ನಾಪ್ ಆಗಿತ್ತು ಅನ್ನುವಂತಹ ವಿಚಾರ. ಆದ್ರೆ ಈಗ ತಿಳಿದು ಬರ್ತಾ ಇರುವಂತಹ ವಿಚಾರವೇ ಬೇರೆ. ಹೋಮ್ವರ್ಕ್, ಟ್ಯೂಷನ್ ಇಂದ ತಪ್ಪಿಸಿಕೊಳ್ಳೋದಕ್ಕೆ ಬಾಲಕರೇ ಕತೆ ಹೇಳಿದ್ರ. ಪೊಲೀಸ್ ವಿಚಾರಣೆ ವೇಳೆ ಬಾಲಕರು ಕತೆ ಕಟ್ಟಿದ್ದು ಬಯಲಾಗಿದೆ. ಧರ್ಮಾಪುರ ಬಳಿ ಬಾಲಕರ ಕಿಡ್ನಾಪ್ ಯತ್ನ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಧರ್ಮಾಪುರ ಗ್ರಾಮದಲ್ಲಿ ಬಾಲಕರಿಬ್ಬರ ಅಪಹರಣ ಯತ್ನ ನಡೆದಿತ್ತು ಅನ್ನುವಂತಹ ವಿಚಾರದಲ್ಲಿ ಈಗ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಆ ಮಕ್ಕಳು ಬಾಯ್ಬಿಟ್ಟಿದ್ದಾರೆ. ಅಂದ್ರೆ ಪ್ರಕರಣ ಸಾಕಷ್ಟು ಭೀತಿ ಹುಟ್ಟಿಸಿತ್ತು. ಯಾಕೆಂದ್ರೆ ಯಾರೋ ಬರ್ತಾರೆ, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ, ನಂತರ ಆ ಮಕ್ಕಳು ಅಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬಿಟ್ಟು ಹೋಗ್ತಾರೆ. ಈ ರೀತಿಯ ಕಥೆಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಹೋಬಳಿಯಲ್ಲಿ ಬಂದಿದ್ದಂತಹ ಮುಸ್ಕುದಾರಿಗಳು ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ ಆ ಮಕ್ಕಳೇ ಹೇಳಿರ್ತಾರೆ. ಅಬ್ಬಿನಹೊಳೆ ಠಾಣೆ ಪೊಲೀಸರ ತನಿಖೆ ವೇಳೆ ಈಗ ಸತ್ಯಾಂಶ ಬಯಲಾಗಿರೋದು. ಅಂದ್ರೆ ಹೋಮ್ವರ್ಕ್ ಮತ್ತೆ ಟ್ಯೂಷನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಬಾಲಕರೇ ಈ ರೀತಿ ಕತೆ ಕಟ್ಟಿದ್ದಾರೆ ಎನ್ನುವಂತಹ ವಿಚಾರ ಈಗ ಬಯಲಾಗಿದೆ. ಅಂದ್ರೆ ಪೊಲೀಸರು ವಿಚಾರಣೆ ನಡೆಸ್ತಾರೆ, ಮಕ್ಕಳಿಗೆ ಕೇಳ್ತಾರೆ. ಫಸ್ಟಿಗೆ ಅವ್ರದೇ ಆದಂತಹ ಒಂದು ಕಥೆಯನ್ನ ಅವ್ರು ಕಟ್ಟಿರ್ತಾರೆ. ಆದ್ರೆ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ, ಅವರು ಹೋಮ್ವರ್ಕ್ ಮತ್ತೆ ಟ್ಯೂಷನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ತಾವೇ ಒಂದು ಕಥೆಯನ್ನ ಕಟ್ಟಿದ್ರು ಅನ್ನುವಂತಹ ವಿಚಾರ ಈಗ ಬಯಲಾಗ್ತಾ ಇರುವಂಥದ್ದು. ನೋಡಿ, ಮಕ್ಕಳು ಏನೇನೆಲ್ಲ ಮಾಡ್ತಾರೆ. ಒಂದು ಕ್ಷಣಕ್ಕೆ ಪೊಲೀಸರಿಗೂ ಕೂಡ ಪೊಲೀಸರಿಗೆ ಮತ್ತೆ ಪೋಷಕರಿಗೂ ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದ್ದಂತಹ ಕೇಸ್ ಇದು. ಯಾಕೆಂದರೆ ಮಕ್ಕಳು ಟ್ಯೂಷನ್ಗೆ ಅಂತ ಹೋದವರು ಬರೋದಿಲ್ಲ, ಸ್ವಲ್ಪ ತಡವಾಗತ್ತೆ. ನಂತರ ಅವರು ಬಂದಾಗ ಈ ಗಾಬರಿಯಲ್ಲಿ ಬರ್ತಾರೆ. ಇಲ್ಲ, ನಮ್ಮನ್ನು ಯಾರೋ ಕಿಡ್ನಾಪ್ ಮಾಡಿದ್ರು, ಅವರು ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು, ನಮಗೆ ಪ್ರಜ್ಞೆ ತಪ್ಪಿಸಿದ್ರು, ಈ ರೀತಿಯ ಮಾತುಗಳನ್ನೆಲ್ಲವೂ ಕೂಡ ಹೇಳ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಾವು ನೋಡ್ತಾ ಇರೋ ಹಾಗೆ ನಿನ್ನೆಯಿಂದ ಈ ಒಂದು ಪ್ರಕರಣ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಯಾಕೆಂದ್ರೆ ಮಕ್ಕಳ ಕಿಡ್ನಾಪ್ ಅನ್ನುವಂತಹ ವಿಚಾರದಲ್ಲಿ. ಬಟ್ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ, ಮಕ್ಕಳೇ ಒಂದು ಸುಳ್ಳು ಕತೆ ಕಟ್ಟಿದ್ರು ಅಂತ ಹೇಳಿ. ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಬಸವರಾಜ್? ಎಸ್, ನಿನ್ನೆ ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಧರ್ಮಪುರ ಗ್ರಾಮದ ಬಳಿ ಟ್ಯೂಷನ್ಗೆ ಬಂದಿರತಕ್ಕಂತ ಹೊಸಕೆರೆ ಗ್ರಾಮದ ಇಬ್ಬರು ಬಾಲಕರಿಗೆ ಓಮ್ನಿಯಲ್ಲಿ ಬಂದಿರತಕ್ಕಂತ ಮುಸುಕುದಾರಿಗಳು ಕಿಡ್ನಾಪ್ ಅನ್ನ ಮಾಡಿದ್ರು. ತದನಂತರ ಅವರಿಗೆ ಒಂದು ಕಾಲ್ ಬಂತು, ಈ ಮಕ್ಕಳೆಲ್ಲ ಬೇರೆ ಮಕ್ಕಳು ಅಂತಕ್ಕಂಥ ಒಂದು ಮಾಹಿತಿ ಬಂದ ತಕ್ಷಣ 10 ಕಿಲೋಮೀಟರ್ ದೂರದಲ್ಲಿ ಮಕ್ಕಳನ್ನ ಬಿಟ್ಟು ಹೋದ್ರು ಅಂತಕ್ಕಂಥ ಮಾಹಿತಿಯನ್ನ ಖುದ್ದು ಏನು ಅಪಹರಣಕ್ಕೊಳಗಾಗಿದ್ವಿ ಅಂತೇಳಿ ಹೇಳಿದ್ರು ಇಬ್ರು ಮಕ್ಕಳು. ಅವರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆ ಮಕ್ಕಳ ಪೋಷಕರು ಅಬ್ಬಿನಹೊಳೆ ಠಾಣೆಗೆ ದೂರನ್ನು ಸಹ ಕೊಟ್ಟಿದ್ರು. ಹೀಗಾಗಿ ನಿನ್ನೆ ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಗುಡ್ಡಪ್ಪ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಸಾಕಷ್ಟು ತನಿಖೆಗೆ ಕ್ರಮ ಕೈಗೊಂಡಿದ್ರು. ಮತ್ತು ಮಕ್ಕಳನ್ನ ವಿಶೇಷವಾಗಿ ಠಾಣೆಗೆ ಕರೆದೊಯ್ದು ಮತ್ತಿತರೆಡೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿದ್ರು. ಹೀಗಾಗಿ ಪೊಲೀಸ್ ಅಧಿಕಾರಿಗಳಿಂದ ಈ ಘಟನೆಯ ಸತ್ಯಾಸತ್ಯತೆ ಬಯಲಾಗಿದೆ ಇವತ್ತು. ಯಾಕಂತಂದ್ರೆ ಮಕ್ಕಳು ಟ್ಯೂಷನ್ಗೆ ಹೋಗೋದನ್ನ ತಪ್ಪಿಸಿಕೊಳ್ಳಲಿಕ್ಕೆ ಮತ್ತು ಟೆಸ್ಟ್ ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ವರ್ಕ್, ಹೋಮ್ವರ್ಕ್ ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಈ ರೀತಿಯ ಕಥೆಯನ್ನ ಕಟ್ಟಿದ್ರು ಅಂತಕ್ಕಂಥ ಮಾಹಿತಿ ಇದೀಗ ಪೊಲೀಸ್ ಮೂಲಗಳಿಂದ TV9ಗೆ ಲಭ್ಯವಾಗಿದೆ. ಹೀಗಾಗಿ ಏನು ಚಿತ್ರದುರ್ಗ ಮತ್ತು ಹಿರಿಯೂರು ಭಾಗದಲ್ಲಿ ಮಕ್ಕಳ ಕಳ್ಳರು ಅಥವಾ ಮಕ್ಕಳ ಅಪಹರಣಕಾರರು ಬಂದಿದ್ದಾರೆ ಅಂತಕ್ಕಂಥ ಭೀತಿ ಸೃಷ್ಟಿಯಾಗಿತ್ತು. ಈ ಭೀತಿಗೆ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.